ಒಂದಷ್ಟು ಜನರಲ್ಲಿ ಆ ಸಿದ್ಧವಾಗುವಂಥ ಗುಣಲಕ್ಷಣಗಳು ಕಡಿಮೆ ಇರಬಹುದೇನು, ಅಂಥವರಿಗೆ ಲಕ್ಷಣಗಳು ಜಾಸ್ತಿ ಕಾಣಿಸ್ತವೆ. ಹಾಗಾದರೆ ಕೋವಿಡ್ನ ಲಕ್ಷಣಗಳು ಏನು? ಈ ಹಿಂದೆ ನಿಮಗೆ ಗೊತ್ತಿದ್ದ ರೀತಿಯಲ್ಲೇ ಜ್ವರ, ವಿಪರೀತವಾಗಿ ಜ್ವರ ಕಾಣಿಸ್ಕೊಳ್ಳುತ್ತೆ, ಬಿಟ್ಟು ಬಿಟ್ಟು ಜ್ವರ ಬರುತ್ತೆ. ಇನ್ನೇನು ಬಿಟ್ಟು ಬಿಟ್ಟು ಜ್ವರ ಬಂದ ತಕ್ಷಣ ನನಗೆ ಕೋವಿಡ್ ಅಂತಲ್ಲ. ಈಗ ಮಳೆಗಾಲ ಬೇರೆ ಶುರುವಾಯಿತು, ಜ್ವರ ಬಂದೇ ಬರುತ್ತೆ. ಆದರೆ ಬಿಟ್ಟು ಬಿಟ್ಟು ವಿಪರೀತವಾಗಿ ಜ್ವರ ಬರೋದು, ಅದರ ಜೊತೆಗೆ ಕೆಮ್ಮು ಕಾಣಿಸ್ಕೊಳ್ಳೋದು. ಜ್ವರ ಬಂದರೆ ಕೆಮ್ಮು ಕಾಂಪ್ಲಿಮೆಂಟರಿ ಬಂದೇ ಬರುತ್ತೆ. ಜ್ವರ ಕೆಮ್ಮು ಬಂದ ತಕ್ಷಣ ನನಗೆ ಕೊರೋನಾ ಬಂತಾ, ನಾನು ಹೋಗಿ ಟೆಸ್ಟ್ ಮಾಡಿಸ್ಬೇಕಾ? ನೋ. ಅದಕ್ಕೆ ಇಷ್ಟೆಲ್ಲ ಗುಣಲಕ್ಷಣಗಳು ಇರಲೇಬೇಕು. ಜ್ವರ, ಕೆಮ್ಮು, ಉಸಿರಾಟದ ಸಮಸ್ಯೆ. ನಿಮಗೆ ಗೊತ್ತಿದೆ, ಕೊರೋನಾ ಅಂತ ಹೇಳಿದ್ರೇ ರೆಸ್ಪಿರೇಟರಿ ಸಿಸ್ಟಮ್, ನಮ್ಮ ಶ್ವಾಸಕೋಶದ ವ್ಯವಸ್ಥೆ ಏನಿದೆ ಇದನ್ನು ಹಾಳು ಮಾಡುತ್ತೆ. ಹಾಗಾಗಿ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಉಸಿರಾಡೋದಕ್ಕೆ ಕಷ್ಟ ಆಗಬಹುದು, ಉಸಿರಾಡೋದಕ್ಕೆ ಸಮಸ್ಯೆ ಆಗಬಹುದು. ಒಂದು ವೇಳೆ ಜ್ವರ, ಕೆಮ್ಮು, ಉಸಿರಾಟದ ಸಮಸ್ಯೆ ಬಂದರೆ, ಈ ಗುಣಲಕ್ಷಣಗಳು ಇದ್ದರೆ, ಅದರ ಜೊತೆಗೆ ಗಂಟಲು ನೋವು ಕಾಣಿಸ್ಕೊಂಡ್ರೆ ಕೋವಿಡ್ನ ಲಕ್ಷಣಗಳು ಇರಬಹುದು ಅಂತ ಹೇಳ್ಬೋದು. ನೀವು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಶ್ರವಿಸುವಂಥ ಮೂಗು, ಯಾವತ್ತು ನೋಡಿದ್ರೂ ಮೂಗು ಶ್ರವಿಸ್ತಾ ಇರುತ್ತೆ. ಇನ್ನೇನು ಮಳೆಗಾಲ ಆರಂಭ ಆದ ತಕ್ಷಣ ಗೊತ್ತಲ್ಲ, ಶೀತ ಅಂತ ಶುರುವಾಗುತ್ತೆ. ಶೀತ ನನಗೆ ಮೂಗು ಸೋರ್ತಾ ಇದೆ, ಶ್ರವಿಸ್ತಾ ಇದೆ ಅಂತ ಹೇಳಿದ ತಕ್ಷಣವೇ ಅದು ಕೊರೋನಾದ ಲಕ್ಷಣಗಳು ಆಗಿರಬಹುದು. ಮೈಕೈ ನೋವು, ಇವೆಲ್ಲವೂ ಒಟ್ಟಿಗೆ ಗುಣಲಕ್ಷಣಗಳಿರಬೇಕು. ಖಾಲಿ ಜ್ವರ ಬಂದರೆ ಅಲ್ಲ. ಜ್ವರ, ಕೆಮ್ಮು, ಗಂಟಲು ನೋವು, ಶ್ವಾಸಕೋಶದಲ್ಲಿ ಸಮಸ್ಯೆ ಅಂದರೆ ಉಸಿರಾಟದಲ್ಲಿ ಸಮಸ್ಯೆ, ಆಯಾಸ, ಮೈಕೈ ನೋವು, ಬಾಡಿ ಪೇಯ್ನ್, ಇವೆಲ್ಲವೂ ಕೂಡ ಒಟ್ಟೊಟ್ಟಿಗೆ ಕಾಣಿಸ್ಕೊಂಡ್ರೆ ಅದು ಕೋವಿಡ್ನ ಲಕ್ಷಣ ಆಗಿರಬಹುದು. ಆಗ ನೀವು ಟೆಸ್ಟ್ ಮಾಡಿಸ್ಕೊಳ್ಬೇಕಾಗತ್ತೆ. ಜೊತೆಗೆ ಎದೆಯಲ್ಲಿ ಬಿಗಿಯಾದ ರೀತಿಯಲ್ಲಿ ಅನಿಸೋದು, ನನಗೇನು ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾ ಅಂತ ಅನಿಸೋದು, ಎದೆ ಭಾರ ಆಗೋದು, ಎದೆ ಬಿಗಿಯೋದು, ಇದು ಕೂಡ ಕೋವಿಡ್ನ ಒಂದು ಲಕ್ಷಣ. ಅಂದರೆ ಉಸಿರಾಡೋದಕ್ಕೆ ಸಮಸ್ಯೆ ಆಗುತ್ತೆ, ಶ್ವಾಸಕೋಶದಲ್ಲಿ ಸಮಸ್ಯೆ ಆಗುತ್ತೆ, ಆ ಸಂದರ್ಭದಲ್ಲಿ ಎದೆಯಲ್ಲಿ ಬಿಗಿತ ಕಾಣಿಸ್ಕೊಳ್ಳುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.